also I would like to invite Giri sir on stage. And Sudhindra Venkatesh sir, can we have you on stage please? ಸೊ ಏನಕ್ಕೆ ಇವ್ರನ್ನ ಕರೆದಿರೋದು ಇವಾಗ ಅಂತಂದರೆ, ಯು ಆಲ್ ಸಾ ದಿ BTS ಇವಾಗ ಶೂಟ್ ಹೇಗಾಯಿತು ಅಂತ. ಆ ಶೂಟ್ ಏನಕ್ಕೆ ಮಾಡಿದ್ದು ಅಂದರೆ ಆಬ್ವಿಯಸ್ಲಿ ಕವರ್ ಪೇಜ್ಗೋಸ್ಕರ ಅಲ್ವಾ. ಸೊ ಆ ಕವರ್ ಪೇಜ್ನ ಇವಾಗ ಲಾಂಚ್ ಮಾಡ್ತಿದ್ದಾರೆ ಇವರೆಲ್ಲ. ಅಲಾಂಗ್ ವಿತ್ ದ್ಯಾಟ್ ವಿ ವುಡ್ ಆಲ್ಸೋ ಹ್ಯಾವ್ Arun Sharma Guruji on stage please. ಎಸ್, ಇವಾಗ ನಾನು ಮಾತಾಡೋದಕ್ಕಿಂತ ಶೂಟ್ ಹೇಗಾಯಿತು ಅಂತ ಅವರೇ ಮಾತಾಡ್ತಾರೆ. ಅವ್ರ ಮಾತಲ್ಲೇ ಕೇಳೋಣ. ಕಿರಣ್. ಥ್ಯಾಂಕ್ ಯು. ಹಲೋ ಎವ್ರಿಬಡಿ, ಗುಡ್ ಈವ್ನಿಂಗ್. ಸೊ ಪೂಜಾ ಅವ್ರು ಹೇಳಿದ್ರು ತುಂಬ ಕಷ್ಟ ಶೂಟ್ ಮಾಡೋದು ಅಂತ, ಬಟ್ ವೆನ್ ಯು ಶೂಟಿಂಗ್ ರಾಗಿಣಿ ಹಾಫ್ ದ ಜಾಬ್ ಇಸ್ ಆಲ್ರೆಡಿ ಡನ್, ರೈಟ್? ಸೊ ಇಟ್ ವಾಸ್ ಈಸಿ ಫಾರ್ ಮೀ. ಹೊಸದೇನಲ್ಲ, ಸೊ ಅವರಿಗೆ ಯಾವ ಥೀಮ್ಸ್ ಇಷ್ಟ ಆಗುತ್ತೆ, ಯಾವ ಥರ ಎಡಿಟಿಂಗ್ ಇಷ್ಟ ಆಗುತ್ತೆ, ಸೊ ಬಿಕಾಸ್ ಐ ನ್ಯೂ ಆಲ್ ದ್ಯಾಟ್, ಸೊ ಇಟ್ ವಾಸ್ ನಾಟ್ ಟೂ ಡಿಫಿಕಲ್ಟ್. ಬಟ್ ನೆವರ್ದಲೆಸ್ ವೆನ್ ಇಟ್ ಇಸ್ ಬೀಂಗ್ ಡನ್ ಫಾರ್ a cover page, so there was a lot of thought which went behind, a lot of people put effort, and then yeah, so I'm really excited and super happy about how the pictures turned up. Neevu nodta idira. So then yeah, so I'm super happy to say that Ragini is a friend of mine, and then our association goes a long way, and hopefully ide tara ನಾವು ಇನ್ನೂ output produce ಮಾಡಿ hopefully you will all like it more. Thank you so much. Onchೂರು encouragement ಇರಲಿ. Hi, good evening everyone. Nana, this is Nana. And as Kiran has mentioned that whenever you're shooting with Ragini Dwivedi, it's never that difficult. It's always very easy. She's very easy person to shoot with or do any kind of work. I'm shooting with her with other movies and stuff. I'm designing for her her movies and stuff. So it's always very easy, and I'm very thankful for her to give me this kind of opportunity. She's very encouraging. So thank you so much, and we'll be working more together. Yes. Lot to go. Thank you. ಸೊ ವಿಶೇಷವಾದಂಥ ಒಂದು ಬೆಳವಣಿಗೆಯನ್ನು ಇಲ್ಲಿ ಒಂದು ತರ್ತಾ ಇದೆ. ಮತ್ತು ಇನ್ನೊಂದು ವಿಶೇಷವಾಗಿ ಇಲ್ಲಿ ಹೇಳೋದಾದರೆ, ಈ ಚಿತ್ರಸಂತೆ ಒಂದು ಕಾರ್ಯಕ್ರಮ ಇದೇ ರೀತಿ ಈಗ 125 ಆಗಿದೆ. ಹಾಗೆ 1000 ಒಂದು ಅಡಿಷನ್ಗಳು ಸಹಿತ ಆಗಲಿ ಅನ್ನೋದು ಸಹಿತ ಇಲ್ಲಿ ಯಶಸ್ವಿಯಾಗಿ ಪ್ರಾರಂಭವಾಗಲಿ, ದೈವಿಕವಾದಂಥ ಆರಾಧನೆ ಸಿಗಲಿ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಇಲ್ಲಿ ತಿಳಿಸ್ತೇನೆ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. ಓಕೆ, ಇವಾಗ ಇನ್ನೊಂದು ಸ್ಪೆಷಲ್ ಏನೋ ವಿಶೇಷವಾದಂತಹ ಒಂದು ವಿ ಆರ್ ಆಲ್ಸೋ ಲಾಂಚಿಂಗ್ ಸಮಥಿಂಗ್ ಸ್ಪೆಷಲ್ ಟುಡೇ. ಅದೇನಂತ ಹೇಳ್ತೀನಿ. ಸೊ ಬಿಫೋರ್ ಈವನ್ ಲಾಂಚಿಂಗ್ ಸ್ಪೆಷಲ್ ಥಿಂಗ್, ಐ ವುಡ್ ಲೈಕ್ ಟು ಕಾಲ್ ಗಿರಿರಾಜ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಥ್ಯಾಂಕ್ ಯು ಗುರುಗಳೇ. Yes, the special moment of the day. Okay, thank you Kiran and thank you Naina. Yes, I was talking about the special moment. ಆ ಸ್ಪೆಷಲ್ ಮೂಮೆಂಟ್ ಏನು ಅಂತ ಇವಾಗ ಹೇಳ್ತೀನಿ. ಸೊ ವಿ ಆರ್ ಲಾಂಚಿಂಗ್ ರಾಗಿಣಿ ಅವರ ನೆಕ್ಸ್ಟ್ ಮೂವಿ. ಅದು ಏನು ಅಂತ ಕೇಳ್ತೀರಾ? ನಾನು ಹೇಳೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರೇ ಚೆನ್ನಾಗಿರುತ್ತೆ. ಸೊ ಗಿರಿ ಸರ್, ನೀವು ಹೇಳಿ ಇದ್ರ ಬಗ್ಗೆ, ಆ್ಯಂಡ್ ದೆನ್ ರಾಗಿಣಿ ಅವ್ರು ಹೇಳ್ತಾರೆ. ಓಕೆ, May 24th ಈಸ್ ರಾಗಿಣೀಸ್ ಬರ್ಡೇ. ಸೊ May 24th ಮೇ ಮಂತ್ ಎಡಿಷನ್ ಅಂತ ಹೇಳ್ಬಿಟ್ಟು ನಾವು ಬರ್ತ್ಡೇ ಸ್ಪೆಷಲ್ ಆಗಿ ಇದನ್ನು ಮಾಡಿದ್ದೀವಿ. ಎರಡನೇದಾಗಿ ಇವತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ, ರಾಗಿಣಿ ಅವ್ರದ್ದೊಂದು ಸಿನಿಮಾದ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಬಂದು ರಾಮಕೃಷ್ಣ ನಿಗಾಡೆ ಅಂತ, ಅವ್ರು ಬಂದಿಲ್ಲ ಇವತ್ತು. ಆ್ಯಕ್ಚುಲಿ ಧಾರವಾಡದಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹೋಗಿದ್ದಾರೆ. ಸೊ ಆ ನಿರ್ಮಾಪಕರ ಪರವಾಗಿ ಸುಧೀಂದ್ರ ವೆಂಕಟೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸರ್ ಬನ್ನಿ, ಅವ್ರು ನೀವೇ ಗೆಸ್ಟು ನಮಗೆ ಇವತ್ತು.
ಬನ್ನಿ. ಹಾಂ, ಮೇ 21, ಮೇ 22, ಮೇ 24, ಮೇ 29. all Gemini is in one gang. ಓಕೆ, ಸೊ ಅದಕ್ಕೆ ನಾವು ನಿರ್ದೇಶಕರು ಅಂತ ಕೇಳಿದಾಗ ಆ ಕಥೆ ಎಲ್ಲ ಮಾತಾಡಿದ್ದು BM ಗಿರಿರಾಜ್ ಅವರು. ಎಲ್ಲರಿಗೂ ಪರಿಚಯ ಇದ್ದಾರೆ ಗಿರಿರಾಜ್ ಅವರು. ಅವರು ಕೂಡ ಕನ್ನಡಿಗ ಹಾಗೂ ಜಟ್ಟ ಹಾಗೂ ಮೈತ್ರಿ, ಪುನೀತ್ ರಾಜ್ಕುಮಾರ್, ರವಿಚಂದ್ರನ್ ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದಾರೆ. ಸೊ ಇನ್ನು ರಾಗಿಣಿ ಅವ್ರ ಬಗ್ಗೆ ಗೊತ್ತೇ ಗೊತ್ತು, ಇನ್ನು ವೆಂಕಟೇಶ್ ಅವರು ಇದ್ದಾರೆ. ಸೊ ಎಲ್ಲರೂ ಸೇರಿ ಇದೊಂದು ಪ್ರಾಜೆಕ್ಟ್ನ ಇವತ್ತು ವಿಶೇಷವಾಗಿ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಈಗ ಇದ್ರದ್ದು ಕವರ್ ಪೇಜನ್ನು ಲಾಂಚ್ ಮಾಡ್ತಿದ್ದೀವಿ ಮೊದಲನೇದಾಗಿ. ಸೊ ಕವರ್ ಪೇಜ್ ನೋಡಿದ ಮೇಲೆ ನಮ್ಮ ಚಿತ್ರದ ನಾಯಕಿ ಹಾಗೂ ನಿರ್ದೇಶಕರು ಮಾತಾಡ್ತಾರೆ. ಸೊ ಕವರ್ ಪೇಜ್ ಲಾಂಚ್ ಮಾಡೋದಕ್ಕೆ ಫಸ್ಟ್ ಲುಕ್ ಪೋಸ್ಟರ್, ಫಸ್ಟ್ ಸಿನಿಮಾದ ಫಸ್ಟ್ ಲುಕ್ ಅಂತ ಏನು ಕೊಡ್ತಿದ್ದೀವಲ್ಲ, ಆ ಪೋಸ್ಟರ್ನ ನಾವೀಗ ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಪೋಸ್ಟರ್ನ ಲಾಂಚ್ ಮಾಡಲಿಕ್ಕೆ ನಾನು ದಿನೇಶ್ ಗುರೂಜಿ ಅವ್ರನ್ನ ವೇದಿಕೆ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಪೂಜಾ ಕೊಡಮ್ಮ. ಮೋಕ್ಷಗುಂಡಂ ಗುರುಜಿ ಹಾಗೂ ಇನ್ನು ಅಜಯ್ ಗುರುಜಿ ಅವರು ಸರ್, ಎಲ್ಲ ಗುರುಜಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸರ್ ಬನ್ನಿ, ಈ ಸಿನಿಮಾಗೆ ಎಲ್ಲ ಗುರುಗಳ ಆಶೀರ್ವಾದ ಬೇಕು, ದಯವಿಟ್ಟು ಬನ್ನಿ ಸರ್. ಥ್ಯಾಂಕ್ ಯು. ಗುರುಜಿಗಳ ಆಶೀರ್ವಾದ ಬರಲಪ್ಪ. ಓಕೆ, ಸಿಗ್ತಿದ್ಯಾ? ಕವರ್ ಪೇಜ್ ಕೊಡಿ ಬ್ಯಾಕ್ ಸೈಡಲ್ಲಿ. ನನ್ನ ಒಂದು ನಂಬಿಕೆ, ದೈವ ಬಿಟ್ಟರು ಗುರು ಬಿಡಲ್ವಂತೆ. ಹಾಗಾಗಿ ಗುರುಗಳ ಆಶೀರ್ವಾದದಿಂದ ಈ ಸಿನಿಮಾ ಶುರು ಮಾಡ್ತಾ ಇದ್ದೀವಿ. ಆ ಗುರುಗಳು ನಾನು ಈ ದೇವ್ರು ಇರಲಿ ಇಲ್ಲದೆ ಇರಲಿ, ಗುರುಗಳು ಎಲ್ಲೋ ಒಂದು ಕಡೆ ನಮ್ಗೆ ಒಳ್ಳೇದಾಗಲಿ ಅಂದರೆ ಅದು ಎಲ್ಲೋ ಹೋಗುತ್ತಂತೆ. ಸೊ ಹಾಗಾಗಿ ನನಗಿದೊಂದು ನಂಬಿಕೆ, ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸಿನಿಮಾಗೆ ಇನ್ನೂ ಹೆಸರಿಟ್ಟಿಲ್ಲ. ಸಂಚಲನ ಮೂವೀಸಿಂದ ಇದು ಹೊಂಬಣ್ಣ, ಅದಾದಮೇಲೆ ಎಂಥ ಕತೆ ಮಾರೆ, ಇದು 3ನೇ ಸಿನಿಮಾ. ಹಾಗಾಗಿ ಪ್ರೊಡಕ್ಷನ್ ನಂಬರ್ 3 ಅಂತ ಇಟ್ಟಿದ್ದೀವಿ. ಸೊ ಈಗ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಗಿರೀಶ್ ಸರ್, ನಾವು ಹತ್ತತ್ರ ಈಗ 20 ವರ್ಷ ಆಯ್ತಿರ್ಬೇಕು. ನಾನು ಸೈಂಟ್ ಜೋಸಫಲ್ಲಿ ಓದ್ತಾ ಇದ್ದಾಗ ಇವರು ಆಗ ಶೋ ಪ್ರೊಡ್ಯೂಸರ್ ಆಗಿದ್ದರು ಈ ಟಿವಿಯಲ್ಲಿ. ಆಗಿಂದಲೂ ಒಟ್ಟಿಗೆ ವರ್ಕ್ ಮಾಡೋಣ ಅಂತ ಹೇಳಿ ಸುಮಾರು ವರ್ಕ್ ಮಾಡಿದ್ವಿ. ಬಟ್ ಮೇನ್ ಸ್ಟ್ರೀಮಲ್ಲಿ ಡೈರೆಕ್ಟರ್ ಆಗಿ, ನಾನು ಪ್ರೊಡ್ಯೂಸರ್ ಆಗಿ ಅವ್ರ ಥರದ ಒಂದು ಇದಿರಲಿಲ್ಲ. ಬಟ್ ಪ್ರತಿ ತಿಂಗಳಿಗೆ 1-2 ಸಲ ಆದರೂ ಅವ್ರ ಆಫೀಸಲ್ಲೇ ಡಿಸ್ಕಷನ್ ಆಗೋದು, ಏನೋ ಒಂದು ವಿಷಯಕ್ಕೆ ಸೇರ್ತಾ ಇದ್ವಿ, ಎಲ್ಲ ಆಗ್ತಾಯಿತ್ತು. ಆಮೇಲೆ ರಾಗಿಣಿಯವ್ರ ಜೊತೆ ಸಿನಿಮಾ ಮಾಡಬೇಕು ಅಂತಲೇ ಒಂದು 3-4 ವರ್ಷದಿಂದ ಅದು ನಡೀತಾನೆ ಇರುತ್ತೆ. ಬಟ್ ಅದು ಆ್ಯಸ್ ಹೇಳ್ತಾರಲ್ಲ, ಕಾಲ ಕೂಡ ಬಂದಿರಲಿಲ್ಲ ಅಂಥೇಳಿ ಸಡನ್ನಾಗಿ ಒಂದು 3-4 ದಿವಸದಿಂದ ಆ ಲೈನ್ಗೆ ಇದಾಗಿದೆ. ರಾಮ್ಕಿ ಅವ್ರು ರೆಡಿ ಇದ್ದಾರೆ, ಇವ್ರು ರೆಡಿ ಇದ್ದಾರೆ, ಬನ್ನಿ ಅಂತ ಹೇಳಿದ್ರು. ಸರ್ ಮೇಡಮ್ ರೆಡಿ ಇದ್ದಾರೆ, ಮೇಡಮ್ ಎವರು ರೆಡಿ ಇದ್ದಾರೆ, ಬನ್ನಿ ಅಂತ ಹೇಳಿದರು. ಸರಿ ಹೋಗಿ ಅಂತ ಹೇಳ್ಕೊಂಡು ಈಗ ಸದ್ಯಕ್ಕೆ ಇರೋದು ಹೆಂಗಿದ್ರೆ, ಕತೆ ಓಕೆ ಆಗಿದೆ, ನನ್ನ ಸ್ಟಾರ್ ರೆಡಿ ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ನನ್ನ ಕ್ಯಾಮ್ರಾಮನ್ ರಂಗಸ್ವಾಮಿ ಅವನು ರೆಡಿ ಇದ್ದಾನೆ, ನಾನು ರೆಡಿ ಇದ್ದೀನಿ. ಎಲ್ಲ ಸೇರಾದ್ಮೇಲೆ ಒಂದು ಒಳ್ಳೆ ಸಿನಿಮಾ ರೆಡಿ ಆಗುತ್ತೆ. ನಿಮ್ಮೆಲ್ಲರ ಹಾರೈಕೆ ಇರಲಿ. ಥ್ಯಾಂಕ್ ಯು ಮೇಡಮ್. ನಾನೇನು ಮತ್ತೊಮ್ಮೆ ನಮಸ್ಕಾರ ಎಲ್ರಿಗೂ. ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂದರೆ ಐ ಥಿಂಕ್ ಅದು ಒಂದು ಸ್ಟಾರ್ಟ್ ಆಗಬೇಕು ಫ್ರಮ್ ಅ ಟೀಮ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟು ವರ್ಕ್ ಟುಗೆದರ್ ಅಂತ ಅನಿಸುತ್ತೆ. ಗಿರೀಶ್ ಹೇಳ್ದಂಗೆ ನಾವು ಸಾಕಷ್ಟು ಸಮಯದಿಂದ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ದಟ್ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಮಾಡೋಣ ಅಂತ. ಆ್ಯಂಡ್ ಫಾರ್ ಮೀ
ಐ ಥಿಂಕ್ ಗಿರಿ ಹಿಸ್ ವರ್ಕ್ ಹ್ಯಾಸ್ ಆಲ್ವೇಸ್ ಎಕ್ಸೈಟೆಡ್ ಮೀ. ಅಂದರೆ ಖುಷಿ ಆಗುತ್ತೆ ವೆನ್ ಟೆಕ್ನಿಷಿಯನ್ ವಾಂಟ್ಸ್ ಟು ಟೇಕ್ ದಟ್ ರಿಸ್ಕ್ ಟು ಡೂ ಒಂದು ಬೇರೆ ರೀತಿಯಾದ ಸಿನಿಮಾ ಮಾಡಬೇಕು ಅಂತ, ಒಂದು ರಿಸ್ಕ್ ತೊಗೋಬೇಕು ಅಂತ ಮುಂದೆ ಬರ್ತಾರೆ. ಆ್ಯಂಡ್ ಐ ಲವ್ ಟೇಕಿಂಗ್ ರಿಸ್ಕ್ಸ್. ಐ ಥಿಂಕ್ ಬಹುಶಃ ನನ್ನ ಇಮೇಜೇ ಹಂಗೆ ಇರೋದು, ಆ್ಯಸ್ ಅ ರಿಸ್ಕ್ ಟೇಕರ್ ಆಲ್ವೇಸ್ ಇನ್ ದಿ ಇಂಡಸ್ಟ್ರಿ. ಆ್ಯಂಡ್ ಐ ಥಿಂಕ್ ತುಂಬ ಖುಷಿ ಆಯಿತು ಕತೆ ಕೇಳಿ. ಆದಷ್ಟು ಬೇಗ ನಾವು ಟೈಟಲ್ ಅನೌನ್ಸ್ ಮಾಡ್ತೀವಿ. ನಾವು ಒಂದು ನೀವು ಹೆಂಗೆ ಫಸ್ಟ್ ಲುಕ್ ನೋಡ್ತಾ ಇದ್ದೀರೋ ಒಂಥರ ಡಿಫ್ರೆಂಟ್ ಆಗಿದೆ, ಅದೇ ರೀತಿಯಾದಲ್ಲಿ ಟೈಟಲ್ ತುಂಬಾ ವಿಚಿತ್ರವಾಗಿರುತ್ತೆ ಅಂತ. ಐ ಕೋಟ್ ವಿಚಿತ್ರವಾಗಿರುತ್ತೆ. ಆ್ಯಂಡ್ ಕತೆ ಹಂಗೂ ವಿಚಿತ್ರವಾಗಿರುತ್ತೆ. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ದಿಸ್ ಟೀಮ್. ಆ್ಯಂಡ್ ವೆಂಕಟೇಶ್ ಅವ್ರಿಗೆ ನಾನು ಏನು ಹೇಳಬೇಕು, ಎಷ್ಟು ಲೈಕ್ ಇಲ್ಲಿ ಎಲ್ಲ ನಿಂತಿರೋರು ಎಲ್ಲರೂ ನಾವು ಮೇ ಸಿಟಿಸನ್ಸ್. ಆ್ಯಂಡ್ ಎಲ್ಲರೂ ಬರ್ಡೇ ಮೇಯಲ್ಲಿದೆ. ಇವಾಗ ಜಸ್ಟ್ ಇವಾಗ ಹೇಳಿದ್ರು ಅವ್ರ ವೈಫ್ ಬರ್ಡೇ ಆಲ್ಸೋ ಇಸ್ ಆನ್ 29th May, ರೈಟ್? ಸೊ ಆಲ್ ಜೆಮಿನೈಸ್, ವೆನ್ ಜೆಮಿನೈಸ್ ಕಮ್ ಟುಗೆದರ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಹ್ಯಾಪನ್ಸ್. ಸೊ 100% ಅವರು ಫ್ಯಾಮಿಲಿ ಥರ ಯಾವತ್ತೂ ಎಷ್ಟು ಎಂಕರೇಜ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆಂಕಟೇಶ್ ಜಿ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಆ್ಯಂಡ್ ಎಲ್ಲರೂ ಗೊತ್ತಿರೋ ಹಾಗೆ ಆರ್ ಬರ್ತ್ಡೇ ಸೆಲೆಬ್ರೇಷನ್ಸ್ ಆರ್ ಡ್ಯೂ. ಸೊ ವಿ ವಿಲ್ ಅನೌನ್ಸ್ ದ್ಯಾಟ್ ವೆರಿ ಸೂನ್. 3 ಜನನೂ ಒಟ್ಟಿಗೆ ಮಾಡ್ತೀವಿ ಬರ್ತ್ಡೇ ಸೆಲೆಬ್ರೇಷನ್ಸ್ ನಮ್ಮ ಎಲ್ಲ ಕ್ಲೋಸ್ ಮೀಡಿಯಾ ಫ್ರೆಂಡ್ಸ್ಗೆ ಯಾವತ್ತೂ ಪ್ರತಿ ವರ್ಷ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ. ಯಾಕಂದರೆ ಕನ್ನಡದಲ್ಲಿ ಅಥವಾ ಸ್ಯಾಂಡಲ್ವುಡಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಇವಾಗ ಈ ಟೈಮಲ್ಲಿ ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಜೊತೆಗೆ ನಿಂತ್ಕೊಂಡು ಸಿನಿಮಾಗಳು ಮಾಡಬೇಕು, ಸಿನಿಮಾಗಳಿಗೆ ಮಾಹಿತಿ ಕೊಡಬೇಕು, ಟೆಕ್ನಿಷಿಯನ್ಸ್ ಮಾಹಿತಿ ಕೊಡಬೇಕು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಯಾವುದೂ ಇಲ್ಲ. ಆ ಥರ ಸಿನಿಮಾನೇ. ಎಷ್ಟು ನಾವು ಕೆಲಸ ಮಾಡ್ತೀವಿ, ಕೆಲಸದಿಂದ ಕೆಲಸ ಬರುತ್ತೆ, ಬಿಸ್ನೆಸ್ಸಿಂದ ಬಿಸ್ನೆಸ್ ಆಗುತ್ತೆ. ಒಬ್ರೊಬ್ರನ್ನ ಸಪೋರ್ಟ್ ಮಾಡಿಕೊಂಡು ಒಬ್ರೊಬ್ರನ್ನ ಕೈ ಇಟ್ಕೊಂಡು ನಾವು ಮುಂದೆ ಹೋದರೆ ಮಾತ್ರ ನಮಗೆ ಎಲ್ರಿಗೂ ಒಂದು ಐ ಥಿಂಕ್ ಸೆಟಲ್ಮೆಂಟ್ ಆಗಲಿ, ಸಕ್ಸಸ್ ಆಗಲಿ, ಬಿಸ್ನೆಸ್ ಆಗಲಿ ಎಲ್ಲ ಸಿಗುವಂಥ ಒಂದು ಅವಕಾಶ. ಸೊ ಪ್ಲೀಸ್ ಸ್ಟ್ಯಾಂಡ್ ಬೈ ಈಚ್ ಅದರ್. ಆ್ಯಕ್ಟರ್ಸ್ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡಿ, ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ನ ಸಪೋರ್ಟ್ ಮಾಡಿ, ಒಂದು ಒಟ್ಟಿಗೆ ಒಂದು ಫ್ಯಾಮ್ಲಿ, ಒಂದು ಗ್ರೂಪ್ ಆಗಿರೋ ಒಂದು ಸಿನಿಮಾಗಳಾದರೆ ಒಂದು ಇಂಡಸ್ಟ್ರಿ ಮುಂದೆ ಹೋಗುತ್ತೆ. ಐ ವುಡ್ ಜಸ್ಟ್ ಲೈಕ್ ಟು ಸೇ ದಿಸ್ ಆ್ಯಂಡ್ ಥ್ಯಾಂಕ್ ಯು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಬೋತ್ ಆಫ್ ಯು. ಫೈನಲಿ ಆಗಿದೆ. ಸೊ ಅದಕ್ಕೊಂದು ಜೋರಾಗಿ ಚಪಾಲಿ ಇರಲಿ. ಯೇ, ಥ್ಯಾಂಕ್ ಯು. ಹೇಳಿ. ಹೌದು, ಜಾನರ್ ಅಂತ ಹೇಳೋದಾದ್ರೆ ಒಂದು ಸಿಂಪಲಾಗಿ ಹೇಳೋದಾದರೆ ಅದೊಂದು ಥ್ರಿಲ್ಲರ್ ಅನ್ನೋ ಒಂದು ಬ್ರಾಡ್ ಇದ್ರಲ್ಲಿ ಬರುತ್ತೆ. ಬಟ್ ಅದರ ಅಷ್ಟು ಸೀಮಿತವಾಗಿಲ್ಲ. ನೀವು ಹಿಂದೆ ನಮ್ಮಲ್ಲಿ ನನಗೆ ತುಂಬ ಫೇವ್ರೇಟ್ ರೈಟ್ರು ನಮ್ಮಲ್ಲಿ ಹೆಚ್ಚಿನ ಜನರು ಅವ್ರನ್ನ ಗುರುತಿಸಲ್ಲ, ಕೌಂಡಿನ್ಯ ಅಂತೇಳಿ. ಸೊ ನೀವು ಒಂದು ಕೌಂಡಿನ್ಯರ ಕಾದಂಬರಿ ಎತ್ಕೊಂಡಿದ್ರೆ ಏನು ಮಜಾ ಕೊಡ್ತಿತ್ತೋ ಈ ಸಿನಿಮಾ ಅಷ್ಟೇ ಥ್ರಿಲ್ ಕೊಡುತ್ತೆ. ಸೊ ಅದನ್ನು ಅವ್ರದ್ದು ಡೈರೆಕ್ಟಾಗಿ ಕತೆ ಎತ್ಕೊಂಡಿಲ್ಲ, ಬಟ್ ಇನ್ಸ್ಪೈರ್ ಆಗಿ ಕತೆಗಳನ್ನೆಲ್ಲ ಇದು ಮಾಡಿದ್ದೀವಿ. ಸೊ ಬ್ಯುಸಿ ಅದು ಹೆಂಗೆ ಯಾವ್ಯಾವ ತಟ್ಟೆಲ್ಲ ಅನ್ನ ಸಿಕ್ತೋ ಅಲ್ಲೆಲ್ಲ ಹೋಗ್ತಾ ಹೋದ್ವಿ. ಸೊ ಕೆಲವು ದಿನ ಆ್ಯಕ್ಟಿಂಗ್ ಸಿಕ್ತು. ಈಗ ಡೈರೆಕ್ಷನ್ 3 ವರ್ಷದಿಂದ ಮನೆಯಲ್ಲ ಕೂತಿದ್ವಿ, ಡೈರೆಕ್ಷನ್ ಮಾಡಿರಲಿಲ್ಲ. ಈಗ ವಾಪಸ್ ಬ್ಯಾಕ್ ಟು ಬ್ಯಾಕ್ 3-4 ದಿನ ಒಟ್ಟಿಗೆ ಬರ್ತಾ ಇದೆ. ಸೊ ನಿಮ್ಮ ಹಾರೈಕೆ ಇರಲಿ ಅಷ್ಟೇ. ಸರಿ ಮೇಡಮ್. ಈಗ ಸದ್ಯ ಅದೇನಾಗಿದೆ ಅಂತ ಹೇಳಿದ್ರೆ ನಾವೇ ಫಸ್ಟ್ ಇದು ಮಾಡಿ, ಈಗ ಈ 2 ಕ್ಲಾಶ್ ಆಗಿಬಿಡುತ್ತೆ. ಇವ್ರದ್ದು ಫೇಸ್ ಹಾಕಿ ಇದನ್ನು ಮಾಡಿ ಸದ್ಯಕ್ಕೆ ಈ ಬರ್ತ್ಡೇ ಚಿತ್ರಸಂತೆಯ ಇದು ಮುಂದುವರಿಲಿ. ಅದಾದಮೇಲೆ ಹಂತವಾಗಿ ಇದು ಮಾಡೋಣ, ಒಂದನ್ನು ಕಾನ್ಸಂಟ್ರೇಟ್ ಮಾಡೋದು ಇದಾಗ್ತೈತೆ. ಇಲ್ಲ ಅದು ಮಾರ್ಕೆಟಿಂಗ್ ವೈಸ್ ಅವ್ರದ್ದು ಕರೆಕ್ಟ್ ಡಿಸಿಷನ್. ಅದು ಎಲ್ಲರೂ ಏನಾಗುತ್ತೆ, ಎಲ್ಲವನ್ನು ಒಟ್ಟಿಗೆ ಗುಡ್ಡೆ ಹಾಕಿ ಅದು ಸರಿ. ಬರ್ಡೇ ಆದಮೇಲೆ ಏನು ಮಾಡೋಣ, ಮುಂದೆ 3 ತಿಂಗಳು ಇದೆಯಲ್ಲ ವರ್ಷ ತನಕ. ಸೊ ಈ ತಿಂಗಳು ಅದೇ ಚಿತ್ರಸಂತೆ ಹೋಗಲಿ, ಕರೆಕ್ಟಾಗಿ ಇನ್ನೊಂದು ಹಬ್ಬ ಬರೋ ಟೈಮಲ್ಲಿ ಲಾಂಚ್ ಮಾಡಿ ಅದಕ್ಕೊಂದು ವರೆಯೋಣ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಮಾರ್ಕೆಟಿಂಗ್ ಆಗಿ ಮಾಡಿದ್ದಾರೆ ಅವರು, ವಿಚ್ ಇಸ್ ಐ ಕಂಪ್ಲೀಟ್ಲಿ ವುಮೆನ್ ಸೆಂಟ್ರಿಕ್. ಅದು ವೆರಿ ಇದಿದೆ ಸರ್, ಅಂದರೆ ಗೋಲ್ಡ್ ಸಿನಿಮಾ ಅಲ್ಲ ಅಷ್ಟು ನಾನು ಹೇಳ್ತೀನಿ, ಪಕ್ಕ ಥ್ರಿಲ್ಲರ್ ಮೂವಿನೇ, ವುಮೆನ್ನೇ ಸೆಂಟ್ರೆ. ಸೊ ಓಕೆ. ಆಮೇಲೆ ನನ್ನ ಇದರಲ್ಲೂ ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟರ್ಸ್ ಇದ್ದಾರಲ್ಲ, ಆವಾಗಿನ ಸಾಗರಿಕಾ ಅಂತ ತಗೊಬಂದರು, ಅಮರಾವತಿ ತಗೊಬಂದರು ನಮ್ಮ ನಾಟಕದಲ್ಲೂ. ಸೊ ಹಂಗಾಗಿ ಐ ವಾಸ್ ರೇಸ್ಡ್ ಬೈ ಸ್ಟ್ರಾಂಗ್ ವುಮೆನ್, ಐ ಆಮ್ ಲಿವಿಂಗ್ ವಿತ್ ಅ ಸ್ಟ್ರಾಂಗ್ ವುಮೆನ್. ಸೊ ಆಗುತ್ತೆ. ಇಟ್ ಇಸ್ ಅ ಸೈಕಲಾಜಿ. ಓಕೆ ಸರಿ ಆಯಿತು. ಓಕೆ ವೆಂಕಟೇಶ್ ಜಿ ಅವ್ರಿಗೆ ಎಲ್ಲರೂ ಕೇಳೋ ಕ್ವಶನ್ ಕೇಳಲ್ಲ, ನಮ್ಮ ಪೋಸ್ಟ್ ನೋಡಿದಾಗ ಏನು ಅನ್ನಿಸ್ತು ಅಂತ ವೆಂಕಟೇಶ್ ಅವ್ರನ್ನ ಕೇಳ್ತೀನಿ. ವೆಂಕಟೇಶ್ ಜಿ ಸ್ವಲ್ಪ. ಎಲ್ರಿಗೂ ನಮಸ್ತೆ.
ಸಂಡೇ ಆದರೂ ಮಾಧ್ಯಮದವರೆಲ್ಲ ಬಂದಿದ್ದಾರೆ. ಆಗಲೇ ರಾಗಿಣಿಯವರು ಹೇಳ್ತಾಯಿದ್ರು ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ಲ ಸಪೋರ್ಟ್ ಮಾಡಬೇಕು ಅಂತ. ನಿಮಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಮಾಧ್ಯಮ ಇದ್ದರೆ ಅಷ್ಟೇ ಸಪೋರ್ಟ್ ಆಗುತ್ತೆ, ಎಲ್ಲರಿಗೂ ಸೇರುತ್ತೆ, ಇದು ಕಂಟೆಂಟ್ ಸಿಗುತ್ತೆ ಅಂತ ಕೇಳ್ತಾ, ಗಿರೀಶು ತುಂಬ ವ್ಯಕ್ತಿಯಾಗಿ ಒಳ್ಳೆಯ ವ್ಯಕ್ತಿನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಪಾಪ ಅವ್ರು ಯಾವತ್ತೂ ಮನೆ ಗಿರೀಶ್ ಕಡೆ ಕೋಪ ಮಾಡಿಕೊಂಡ್ರೆ ನಾನು ನೋಡೇ ಇಲ್ಲ, ಯಾವಾಗಲೂ ಹಿಂಗೆ ನಗ್ತಾ ಇರ್ತಾರೆ. ಈಗೇನು ಅಂತಂದರೆ ಯಾವಾಗಲೂ ಪ್ಯಾಂಟು ಶರ್ಟು ಸ್ವಲ್ಪ ಹೊಟ್ಟೆ ಮುಂದೆ ಇರ್ತಾಯಿತ್ತು, ರೇಗಿಸ್ತಾ ಇದ್ವಿ. ಈ ಸರಿಯಿಂದ ಇನ್ಮೇಲೆ ಎಲ್ಲೇ ಬಂದರೂ ಪ್ರೆಸ್ ಮೀಟಿಗೆ ಬಂದರೂ ಸೂಟ್ ಹಾಕೊಂಡ್ಬರ್ತೀನಿ ಅಂತ ಏನೋ ಪ್ರಾಮಿಸ್ ಮಾಡಿದ್ದಾರೆ, ಅದು ಗೊತ್ತಿಲ್ಲ ಅದು. ಸೊ ಅವರು ಕವರ್ ಪೇಜ್ ತುಂಬ ಚೆನ್ನಾಗಿದೆ ಮೇಡಮ್, ಫೋಟೋಸು ತುಂಬ ಚೆನ್ನಾಗಿದೆ. ಆ ಫೋಟೋಸ್ ನನಗೆ ಬಂತು ಒಂದು ವಾರದಿಂದ, ನಾನು ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ಮಾಧ್ಯಮದವ್ರಿಗೆಲ್ಲ ಶೇರ್ ಮಾಡ್ತೀನಿ, ಇದು ರಿಲೀಸ್ ಆಗೋಗ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ ಸರ್, ತುಂಬ ಥ್ಯಾಂಕ್ ಯು ಸರ್. ಸಿನಿಮಾ ವಿಷಯಕ್ಕೆ ಬಂದಾಗ ರಾಜ್ಯ ಪ್ರಶಸ್ತಿ ವಿಜೇತ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ರು ಇಲ್ಲೇ ಪಕ್ಕದಲ್ಲಿದ್ದಾರೆ. ಗಿರಿರಾಜ್ ಅಂತೂ 100% ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ, ಅದು ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಇನ್ನು ಡೈರೆಕ್ಟ್ರು ಹೊಂಬಣ್ಣ ಡೈರೆಕ್ಟ್ರು, ಅವರು ಕೂಡ ತುಂಬ ಒಳ್ಳೆಯ ವ್ಯಕ್ತಿ, ಅವ್ರಿಗೆ ಜೊತೆಯಾಗಿ ಗಿರೀಶ್ ಇದ್ದಾರೆ. ಇವರೆಲ್ಲರಿಗಿಂತ ಸಪೋರ್ಟು ರಾಗಿಣಿ ಮೇಡಮ್, ಪ್ರಾಬ್ಲಮ್ಮೇ ಇಲ್ಲ ಅವರು. ನಮ್ಮಲ್ಲಿ ಹೆಣ್ಮಕ್ಳಿದ್ದಂಗೆ ಅವ್ರು ನೋಡೋ ಆ ಭಾಸ ಆಗುತ್ತೆ. ಅಂದರೆ ಶೂಟಿಂಗು ಬೇಗ ಮುಗಿಸ್ತಾರೆ. ಗಿರಿರಾಜ್ ನಿಮಗೇನು ತೊಂದರೆ ಆಗಲ್ಲ ಸರ್, 100% ಒಳ್ಳೆ ಸಿನಿಮಾ ಮಾಡ್ಬೋದು ನೀವು, ಅವ್ರ ಕಡೆಯಿಂದ ಏನೂ ತೊಂದರೆ ಆಗಲ್ಲ. ಸೊ ಪೋಸ್ಟ್ರು ತುಂಬ ಏನೋ ಬೇರೆ ಥರ ಕಾಣಿಸ್ತಾ ಇದೆ, ಅವ್ರು ಹೇಳಿಬಿಟ್ರು ನನಗೇನೋ ಇದು ಹಲ್ಲಿ ಥರ ಕಾಣಿಸ್ತಾ ಇದೆ ಇದು ಅಲ್ವಾ, ಜಡೆ ಹಲ್ಲಿ ಆ ಥರದ್ದೇನೋ ಇದೆ. ಅದನ್ನು ಗಿರೀಶನೇ ಹೇಳೋಕ್ಕೆ ಬಂದಾಗ ರಾಗಿಣಿಯವರು ಅದಕ್ಕೆ ಬಾಯಿ ಮುಚ್ಚಿಬಿಟ್ರು. ನೋಡೋಣ ಅವ್ರು ಹೌದು ಪಾಪ ಅವ್ರಿಗೆ ಬೇಗ ಹೇಳ್ಬಿಡೋಣ ಅಂತ ಹೇಳಿ, ಇಲ್ಲಿ ಪಾಪ ಅವಲ್ಲ ಆಯಿತಾ. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ತಾ, ಒಳ್ಳೆ ಸಿನಿಮಾ ಮಾಡಿ, ಓಡುವಂಥ ಸಿನಿಮಾ ಮಾಡಿ, ಜನಕ್ಕೆ ರೀಚ್ ಆಗುವಂಥ ಸಿನಿಮಾ ಮಾಡಿ, ಮಾಧ್ಯಮದವರು ಎಲ್ಲರಿಗೂ ಏನು ನೀವು ಪ್ರಚಾರ ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಈ ನಮ್ಮ ಟೀಮಿಗೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ 125 ಎಡಿಷನ್ ಅಂತಂದ್ರಿ. ಜನರಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸ್ಟಾರ್ಟಿಂಗ್ 25 ಮಾಡಿದ್ರೆ ಸಿಲ್ವರ್ ಬರುತ್ತೆ, ಅದಾದಮೇಲೆ ಗೋಲ್ಡು, ಡೈಮಂಡು, ಪ್ಲ್ಯಾಟಿನಮ್ ಮಾತ್ರ ಲೆವೆಲ್ ಗೊತ್ತಿದೆ. ದೇರ್ ಇಸ್ ಒನ್ ಮೋರ್ ದಿ ಕಾಸ್ಟ್ಲಿಯೆಸ್ಟ್ ಎಲಿಮೆಂಟ್, ರೋಡಿಯಮ್ ಅಂತ. ಸೊ ಬಿಗ್ ಚಪ್ಪಾಳೆ, ರೋಡಿಯಮ್. 125 ಇಸ್ ನೋನ್ ಆಸ್ ರೋಡಿಯಮ್, ಗಿರೀಶ್ ಅವರೇ. ಸೊ ಪ್ಲ್ಯಾಟಿನಮ್ ದಾಟಿ ಹಿ ಹ್ಯಾಸ್ ಕಮ್ ಟು ರೋಡಿಯಮ್ ಲೆವೆಲ್. ಆಮೇಲೆ ಯಾರೋ ಒಬ್ಬರು ಇಲ್ಲಿ ಯಾರೋ ಕೇಳ್ತಾ ಇದ್ರು, ಏನು ಗುರುಜಿಗೆ ಏನು ಕೆಲಸ ಇಲ್ಲಿ ಇಷ್ಟೊಂದು ಗುರುಜಿ ಅಂತ. ಐ ಜಸ್ಟ್ ಓವರ್ಡ್. ನಾನು ಒಂದು ಮೂವಿ ಮಾಡಿದ್ದೀನಿ ಸರ್. ಓಕೆ, ಇಟ್ಸ್ ನೇಮ್ ಇಸ್ ಮಾರ್ಲಾಮಿ. ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಮಾರ್ಲಾಮಿ. ಓಕೆ, ಅವ್ರಿಗೆ. ಸೊ ಇನ್ನೊಂದು 6 ಮಂತ್ಸಲ್ಲಿ ಲಾಂಚ್ ಮಾಡ್ತಾಯಿದ್ವಿ. ಕ್ಯಾಸ್ಟ್ ಬಂದ್ಬಿಟ್ಟು ಮಾರ್ಲಾಮಿ ಅಂತ ಒಂದು ಮೂವಿ ಸರ್. ಮಾರ್ಲಾಮಿ. ಯಾ ಚೆನ್ನಪ್ಪ ಇಸ್ ದಿ ಹೀರೋ. ಅದರಲ್ಲಿ ತುಂಬ ಜನ ಕ್ಯಾಸ್ಟ್ ಇದ್ದಾರೆ. ಸೊ ಐ ಆಮ್ ದಿ ವಿಲನ್ ದೇರ್ ಬೇಸಿಕ್ಲಿ. ಗುರೂಜಿ ಹ್ಯಾಸ್ ಬಿಕಮ್ ಎ ವಿಲನ್. ಓಕೆ, ಆಮೇಲೆ ಆಲ್ ದಿ ಬೆಸ್ಟ್ ಫಾರ್ ದಿ ಅಪ್ಕಮಿಂಗ್ ಮೂವಿ, ಫಾರ್ ದಿ ಪ್ರೊಡಕ್ಷನ್. ಸೊ ಅದ್ಭುತವಾಗಿರಲಿ. ಸೊ ನಾವು ಕಿರುತೆರೆಯಲ್ಲಿ ಬರ್ತಾ ಇರ್ತೀವಿ ಅಸ್ಟ್ರಾಲಜಿ ಪ್ರಮೋಷನ್ಗೆ. ಸೊ ನಮ್ಮದು ಒಂಥರ ಮೀಡಿಯಾ ಥರನೇ ಅದನ್ನು ಕೂಡ. ಸೊ ಅಲ್ಲಿ ರಿಯಾಲಿಟಿ ಶೋ ಜಾಸ್ತಿ ಇರುತ್ತೆ ಡೈರೆಕ್ಟಾಗಿ ಮಾತಾಡಿದಾಗ. ಸೊ ಅದೇ ಥರ ನಾವು ವಿ ಹ್ಯಾವ್ ಅಸೋಸಿಯೇಟೆಡ್ ವಿತ್ ಮೂವೀಸ್ ಆಲ್ಸೋ. ಇನ್ನೊಂದೆರಡು ಮೂವಿ ವಿ ಆರ್ ಆಲ್ಸೋ ಪ್ಲ್ಯಾನಿಂಗ್ ಟು ಲಾಂಚ್ ಇಟ್ ಫ್ರಮ್ ಮೈ ಎಂಡ್. ಸೊ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ ಎಲ್ಲ ನಂದೇ ಆ ಮಾರ್ಲಾಮಿ ಮೂವಿದು. ಆಲ್ರೆಡಿ ಎವ್ರಿಥಿಂಗ್ ಇಸ್ ಸೆಟ್. ಸಾಂಗಲ್ಲಿ ಇದ್ವಿ. ಆ್ಯಂಡ್ರ್ಯೂ ದತ್ತಾ ಅಂತ ಈಸ್ ದಿ ಮ್ಯೂಸಿಕ್ ಕಂಪೋಸರ್ ಆ್ಯಂಡ್ ಡೈರೆಕ್ಟರ್ ಮಾಡ್ತಾಯಿದ್ದಾರೆ. ಸೊ ಆಲ್ ದಿ ಬೆಸ್ಟ್. ಲೆಟ್ ಅಸ್ ಮೋರ್ ಅಬೌಟ್ ದಿಸ್. ಚಿತ್ರಸಂತೆ ಯಾವಾಗಲೂ ಸಂತೆಯಾಗೇ ಇರಲಿ. ಓಕೆ, ಸಂತೆ ಅಂದರೆ ಇಟ್ ಈಸ್ ಎ ಬಿಸ್ನೆಸ್, ಇಟ್ಸ್ ಎ ಮಾರ್ಕೆಟ್ ಪ್ಲೇಸ್. ಯಾವಾಗಲೂ ಮಾರ್ಕೆಟ್ ತುಂಬಿರಲಿ, ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ. ಒಳ್ಳೆ ಹೆಸರಿಟ್ಟಿದ್ದಾರೆ ಚಿತ್ರಸಂತೆ ಅಂತ. ಆಲ್ ದಿ ಬೆಸ್ಟ್ ಫಾರ್ ದಿ ಎಂಟೈರ್ ಟೀಮ್. ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.